ಅಕ್ಕನಿಗೆ ತಮ್ಮ ಉಡುಗೊರೆ ಕೊಡುವ ಬಗ್ಗೆ ಕೇಳಿದ್ದೀರಿ. ಹಾಗೆ ಅಕ್ಕನೂ ತಮ್ಮನಿಗೆ ಗಿಫ್ಟ್ ಕೊಟ್ಟಿರೋ ಬಗ್ಗೆ ನೀವು ಕೇಳಿಯೇ ಇರ್ತೀರಿ. ಆದರೆ ಇಲ್ಲೊಬ್ಬರು ತಮ್ಮ ಅಕ್ಕನ ಅಳಿಮಯ್ಯನಿಗೆ ಬಂಪರ್ ಉಡುಗೊರೆ ಕೊಟ್ಟಿದ್ದಾರೆ. ಆ ಉಡುಗೊರೆ ಏನ್ ಗೊತ್ತಾ? ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ ಹೆಸರು ಸೂಚಿಸಿರುವುದು. ಅರೆ, ಅದು ಹೇಗೆ ಅಂತೀರಾ? ಎಲ್ಲಿದೆ ನೋಡಿ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿವಾದಕ್ಕೊಳಗಾಗಿದೆ. ಈ ವಿವಿಯಲ್ಲಿ ಖಾಲಿ ಇದ್ದ ಕುಲಪತಿ ಹುದ್ದೆಗೆ ಸರ್ಚ್ ಕಮಿಟಿ ಸೂಚಿಸಿರುವ 3 ಪ್ರಾಧ್ಯಾಪಕರ ಹೆಸರಿನ ಪಟ್ಟಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಸರ್ಚ್ ಕಮಿಟಿ ಸದಸ್ಯರೊಬ್ಬರು ತಮ್ಮ ಅಕ್ಕನ ಅಳಿಯನನ್ನೇ ಕುಲಪತಿ ಹುದ್ದೆಗೆ ಹೆಸರು ಸೂಚಿಸಿ ಪಕ್ಷಪಾತ ಎಸಗಿರುವ ಆರೋಪವನ್ನ ಮೈಮೇಲೆ ಎಳಕೊಂಡಿದ್ದಾರೆ. ಅಳಿಯನಿಗೆ ಕುಲಪತಿ ಗಿಫ್ಟ್. ರಾಣಿ ಚೆನ್ನಮ್ಮ ವಿವಿ ಕುಲಪತಿ ಹುದ್ದೆಗೆ ಆಯ್ಕೆ ಮಾಡೋದಕ್ಕೆ ಪ್ರೊಫೆಸರ್ ಎನ್ಆರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸರ್ಚ್ ಕಮಿಟಿ ರಚನೆಯಾಗಿತ್ತು. ಈ ಸರ್ಚ್ ಕಮಿಟಿಯಲ್ಲಿ ವಿಶ್ರಾಂತ ಕುಲಪತಿ ಎಂಐ ಸವದತ್ತಿ, ರಾಣಿ ಚೆನ್ನಮ್ಮ ವಿವಿ ಸಿಂಡಿಕೇಟ್ ನಾಮಿನಿ, ಇನ್ನು ವೆಂಕಟರಾವ್ ಮತ್ತು ನಾಗರಾಜ್ ಯುಜಿಸಿ ಮತ್ತು ಗವರ್ನರ್ ನಾಮಿನಿ ಸದಸ್ಯರಾಗಿದ್ದಾರೆ. ಈ ಕಮಿಟಿ ಎಸ್ಪಿ ಹೊಸಮನಿ ಸೇರಿ 3 ಹೆಸರನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆದರೆ ಇದೇ ಪಟ್ಟಿ ವಿವಾದಕ್ಕೆ ಸಿಲುಕಿದೆ. ಯಾಕಂದ್ರೆ ಸರ್ಚ್ ಕಮಿಟಿಯ ಸದಸ್ಯರು ಆಗಿರುವ ವಿಶ್ರಾಂತ ಕುಲಪತಿ ಎಂಐ ಸವದತ್ತಿ ಅವರ ಅಕ್ಕನ ಅಳಿಯನ ಹೆಸರನ್ನ ಸೂಚಿಸಲಾಗಿದೆ ಎಂದು ಸುವರ್ಣ ನ್ಯೂಸ್ಗೆ ಉನ್ನತ ಶಿಕ್ಷಣ ಇಲಾಖೆಯ ಮೂಲಗಳು ಮಾಹಿತಿ ನೀಡಿವೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಎಸ್ಪಿ ಹೊಸಮನಿ ಎಂಐ ಸವದತ್ತಿ ಅವರ ಅಕ್ಕನ ಅಳಿಯನಾಗಿದ್ದಾರೆ. ಕುಲಪತಿ ಹುದ್ದೆಗೆ ಹೆಸರು ಸೂಚಿಸುವ ಪ್ರಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಅಕ್ಕನ ಅಳಿಯನೂ ಅರ್ಜಿ ಸಲ್ಲಿಸಿರುವುದು ಸಹಜವಾಗಿ ಗೊತ್ತೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆಯ್ಕೆ ಪ್ರಕ್ರಿಯೆಯಿಂದ ಮತ್ತು ಪ್ಯಾನೆಲ್ನಲ್ಲಿ ಹೆಸರು ಸೂಚಿಸುವ ಹಂತದಲ್ಲಿ ಸರ್ಚ್ ಕಮಿಟಿ ಸದಸ್ಯ ಎಂಐ ಸವದತ್ತಿ ಅವರು ನೈತಿಕವಾಗಿ ಹೊರಗುಳಿಯಬೇಕು. ಆದರೆ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸವದತ್ತಿ ಅವರು ಹೊರಗುಳಿದಿರೋದು ಅನುಮಾನ. ಇನ್ನು ಹೇಳಿ ಕೇಳಿ ಬೆಳಗಾವಿಯಲ್ಲಿರುವ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅನ್ನೋದು ಸಾಂಪ್ರದಾಯಿಕ ವಿಶ್ವವಿದ್ಯಾಲಯ. ಸಾಂಪ್ರದಾಯಿಕ ವಿವಿಗೆ ಇದೇ ಮಾದರಿಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರನ್ನೇ ಕುಲಪತಿ ಹುದ್ದೆಗೆ ಸೂಚಿಸಬೇಕಾಗಿತ್ತು. ಪ್ಯಾನೆಲ್ನಲ್ಲಿರುವ ಎಸ್ಪಿ ಹೊಸಮನಿ ಅವರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು. ಆದರೂ ಸರ್ಚ್ ಕಮಿಟಿ ಈ ಬಗ್ಗೆ ಆಕ್ಷೇಪ ಎತ್ತದೆ ಪ್ಯಾನೆಲ್ನಲ್ಲಿ ಅವರ ಹೆಸರನ್ನು ಸೂಚಿಸಿರೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಿ ಮಹಾಂತೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.